ಗ್ರಾಮ ಸಭೆಗೆ ಆಗಮಿಸಿರುವಂಥ ಈ ಯಲಹಂಕ ತಾಲೂಕಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಾಲೂಕು ಸಂಯೋಜಕರಾದ ಶ್ರೀಮತಿ ಶ್ರೀ ಮೀನಾಕ್ಷಿ ಮೇಡಮ್ ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಸಾರ್ವಜನಿಕರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಗ್ರಾಮ ಸಭೆಗೆ ಸದಸ್ಯರಾದಂಥ ಶ್ರೀ ಭೀಮಗೌಡ ಅವರಿಗೆ ಕೂಡ ಅದೇ ರೀತಿ ಚಂದ್ರಶೇಖರ್ ಸಾಬು ಅವರಿಗೂ ಅದೇ ನಂತರ ಅದರ ತದನಂತರ ಇನ್ನುಳಿದ ಮೆಂಬರ್ ಆದಂಥ ಕಾಸೂರು ಮಲ್ಲಣ್ಣ ಅವರಿಗೂ ಅದೇ ರೀತಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಆರ್ಥಿಕವಾದ ಸ್ವಾಗತ ಕೋರುತ್ತಾ ಈ ಗ್ರಾಮ ಪಂಚಾಯಿತಿಯ ಶ್ರೀ ಭೀಮಗೌಡ ಹಿರೇಗೌಡರವರು ಈ ಗ್ರಾಮ ಸಭೆಯ ಪದನಿಮಿತ್ತ ಒಂದು ಅಧ್ಯಕ್ಷತೆ ವಹಿಸಬೇಕಂತ ಅವ್ರ ಹತ್ರ ಕೇಳುತ್ತೆ. ಅದೇ ರೀತಿ ಈ ಗ್ರಾಮ ಪಂಚಾಯತ್ 1/4/2023ರಿಂದ ಸಾಮಾಜಿಕ ಮಾಡಿರ್ತಾರೆ. ಸರಿ ಸಂಬಂಧಪಟ್ಟಂಥ ವರದಿಯನ್ನು ಈ ಬಿಡದೆ ಫೋಟೋ ತೆಗೆ GPS ನ ನಮಸ್ಕಾರಗಳು. ಗ್ರಾಮ ಪಂಚಾಯತಿ ಕಾರ್ಯಾಲಯ ಬಳಗಟ್ಟಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮತ್ತು 15 ಹಣಕಾಸು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಗೆ ಆಗಮಿಸಿದಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರಿಗೂ ಸರ್ವ ಸಾರ್ವಜನಿಕರಿಗೂ ಮತ್ತು ಹಾಗೂ ನಮ್ಮದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಇರ್ತಲ್ಲ, ಬಟ್ ನಮ್ಮದು ಗ್ರಾಮ ಸಭೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಮುಗಿಯವರೆಗೂ ಒಂದು ಅಧ್ಯಕ್ಷತೆಯಲ್ಲಿ ನಾವು ಈ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ನಾವು ಹಮ್ಮಿಕೊತೀವಿ. ದಿನಾಂಕ 23/4/2024ರಿಂದ 30/8/2024ರವರೆಗೆ ಅಂದ್ರೆ ನಾವು 6 ದಿನಗಳ ಕಾಲ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಯನ್ನು ನಾವು ಹಮ್ಮಿಕೊಂಡಿರುತ್ತೇವೆ. ಮೊದಲನೇ ದಿನ ನಾವು ಏನು ಮಾಡ್ತೀವಿ ಅಂತಂದ್ರೆ ಪೂರ್ವಭಾವಿ ಸಭೆ ಮಾಡಿಕೊಂಡು ಎಲ್ಲ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಖರ್ಚಾಗ್ಯದ, ಎಷ್ಟು ಕೂಲಿ ಆಗ್ಯದ, ಎಷ್ಟು ಸಾಮಗ್ರಿ ಆಗ್ಯದ, ಎಷ್ಟು ವೈಯಕ್ತಿಕ ಕಾಮಗಾರಿಗಳಾಗಿದ್ದಾವೆ, ಎಷ್ಟು ಸಮುದಾಯ ಕಾಮಗಾರಿಗಳಾಗಿದ್ದಾವೆ, ಇಲ್ಲಿ ಎಷ್ಟು ಜಾಬ್ ಕಾರ್ಡ್ ಅದಾವೆ, ಎಷ್ಟು ಜಾಬ್ ಕಾರ್ಡ್ದಲ್ಲಿ ಇವ್ರು ಕೆಲಸ ಕೊಟ್ಟಿದ್ದಾರೆ, ಎಷ್ಟು ಕೂಲಿ ಕಾರ್ಮಿಕರು ಕಾಮಗಾರಿಯಲ್ಲಿ ಕೆಲಸ ಮಾಡಿದಾರ, ಯಾವ್ಯಾವ ಕಾಮಗಾರಿ ಯಾವ ರೀತಿ ಆಗಿದೆ, ದಾಖಲಾತಿ ನಿರ್ವಹಣೆ ಮಾಡಿದಾರ ಇಲ್ಲ ಅಂತ ಕೂಡ ನಾವು ಪ್ರತಿಯೊಂದನ್ನು ನಾವು ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ಮೊದಲನೇ ದಿನ ನಾವು ದಾಖಲಾತಿ ಪರಿಶೀಲನೆ ಮಾಡ್ಕೋತೀವಿ. ಎಲ್ಲ ದಾಖಲಾತಿಗಳು ಎಷ್ಟು ಈ 100 ಕಾಮಗಾರಿಗಳು ಅಂದ್ರೆ 100 ಕಾಮಗಾರಿಗಳದ್ದು ಕರ್ತ ಪರಿಶೀಲನೆ ಮಾಡ್ತೀವಿ. ಮತ್ತು ಆಮೇಲೆ ಅವ್ರು ಮನೆ ವಿಸಿಟ್ ಕೂಡ ಮಾಡ್ತೀವಿ. ಆಮೇಲೆ ಅವ್ರು ಕಾಮಗಾರಿ ಸ್ಥಳಗಳನ್ನ ನೋಡ್ತೀವಿ. 4ನೇ ದಿನ ವರದಿ ಮಾಡಿಕೊಂಡು ಕೊನೆಯದಾಗಿ ನಾವು ಇವತ್ತು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿರ್ತೀವಿ. 23-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ 2019 ಪ್ರಕಾರ ನಾವು ಏನು ಮಾಡ್ತೀವಿ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ನಾವು 2 ಸಲ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ನಾವು ಮಾಡ್ತಿರ್ತೀವಿ. ಬಟ್ ಹೋದ ವರ್ಷದಿಂದ ಏನಾಗಿದೆ ಅಂದ್ರೆ 1 ವರ್ಷದ ಅಂದ್ರೆ ಕೂಡ ಅವಾಗ 6 ತಿಂಗಳದ ಆಡಿಟ್ ಮಾಡ್ತಿರ್ತೀವಿ. 1 ವರ್ಷದ್ದು ನಾವೀಗ ಆಡಿಟ್ ಮಾಡ್ತಿರೋ ಡೇಟ್ ಏನಪ್ಪ ಅಂತಂದ್ರೆ 1/4/2023ರಿಂದ 31/3/2024 ಅಂದ್ರೆ ಏಪ್ರಿಲ್ ಟು ಮಾರ್ಚ್ ಈ ವರ್ಷದ ಕಾಮಗಾರಿ ಎಲ್ಲ ರೀ. ಮತ್ತೆ ಯಾರು ಹೆಸರು ಹೇಳಕ್ಕೆ ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಹೋದ ವರ್ಷ ಏನು ಕಾಮಗಾರಿ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿರ್ತಾವಲ್ಲ ಅಷ್ಟು ಕಾಮಗಾರಿಗಳನ್ನು ನಾವು ಇವತ್ತು ಆಡಿಟನ್ನು ನಾವು ಮಾಡಿದ್ದೀವಿ. 2005ರಲ್ಲಿ ಕಾಯ್ದೆ ರೂಪದಾಗ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನು ಮಾಡಿತು, ಮೊದಲನೇ ಹಂತ ಜಾರಿ ಬಂತು. ಪ್ರಥಮ ಹಂತದಾಗ 2ನೇ ಫೆಬ್ರವರಿ 2006ರಂದು ಜಾರಿಗೆ ತರಲಾಯಿತು. ಈ ಯೋಜನೆ ದೇಶದ 200 ಜಿಲ್ಲೆಗಳಲ್ಲಿ ಅನುಷ್ಠಾನಗೊಂಡಿದ್ದು ಕರ್ನಾಟಕ ರಾಜ್ಯ ಅತ್ಯಂತ ಹಿಂದುಳಿದ ಪ್ರದೇಶ ಎಂದು ಗುರುತಿಸಲ್ಪಟ್ಟ ದಾವಣಗೆರೆ, ಚಿತ್ರದುರ್ಗ, ಕಲಬುರಗಿ, ರಾಯಚೂರು, ಬೀದರ್ ಈ ಜಿಲ್ಲೆಗಳಿಗೆ ಮೊದಲನೇ ಹಂತದಾಗ ಜಾರಿಗೆ ಬಂದಿದೆ ನರೇಗಾದ ಉದ್ದೇಶ ಯೋಜನೆ. ಆಮೇಲೆ 2ನೇ ಹಂತದಾಗ 2007-8ರ ಸಾಲಿನಲ್ಲಿ ರಾಜ್ಯದ 6 ಜಿಲ್ಲೆಗಳು ಒಳಪಡಿಸಿಕೊಂಡು 130 ಜಿಲ್ಲೆಗಳಲ್ಲಿ ಯೋಜನೆ ಜಾರಿಗೆ ಬಂತು. ಆಮೇಲೆ 2008-9ರಲ್ಲಿ ಆರ್ಥಿಕ ಸಾಲಿನಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬಂತು. ಯಾಕೆ ಬಂತು, ಇದ್ರದ್ದು ಏನು ಉದ್ದೇಶ ಅಂತಂದ್ರೆ ಬೇಡಿಕೆ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ಕುಟುಂಬಕ್ಕೂ ಒಂದು ಆರ್ಥಿಕ ವರ್ಷದಲ್ಲಿ ಒಂದು 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಕೊಡಬೇಕು. ಇದರ ಜೊತೆ ನಿಗದಿತ ಗುಣಮಟ್ಟ ಆಸ್ತಿಗಳನ್ನು ಸೃಜಿಸಬೇಕು ಅನ್ನೋದು, ಉತ್ಪಾದನಶೀಲ ಆಸ್ತಿಗಳನ್ನು ಸೃಜಿಸುವುದು ಇದ್ರದ್ದು ಬಹುಮುಖ್ಯ ಉದ್ದೇಶ ಆಗಿರ್ತದೆ. ಮತ್ತು ಅದೇ ರೀತಿ ಬಡವರ ಜೀವನೋಪಾಯ ಸಂಪನ್ಮೂಲಗಳನ್ನು ಬಲಪಡಿಸಬೇಕು ಅನ್ನೋದು ಇದ್ರದ್ದು ಉದ್ದೇಶ ಆಗಿರ್ತದೆ. ಅದೇ ರೀತಿ ಇವ್ರು ಏನೇನು ಆಸ್ತಿಗಳದಾವ, ಈ ಕೂಲಿ ಕಾರ್ಮಿಕರೆಲ್ಲ ಯಾರು ಉದ್ಯೋಗ ಕೆಲಸ ಮಾಡ್ಲಕ್ಕ ಎಷ್ಟಾದ್ರೂ ಕೂಲಿ ಒಂದು ವಾರದ ದಿನ ಹೋಗಿದ್ವಿ ಕೆಲಸ ಸರಿ ಅಷ್ಟೇ ಅವರು ಇನ್ನೊಂದೇನು ಕೆಲಸ ಜೈ ಬಂದು ಇಷ್ಟು ಕೆಲಸ ಮಾಡಿದ್ರೆ ನಿಮ್ಗೆ ಅವತ್ತಿನ ಪೇಮೆಂಟ್ ಅಂತ ನೀವು ಅಲ್ಲಿ ಕೆಲಸ ಮಾಡಬೇಕು.
ಸರಿ ನಿಮ್ದು ಏನ್ ಸಮಸ್ಯೆ ಅದ ನೀವು ಹೇಳತ್ರಿ ಫಸ್ಟ್ ನಾ ಹೇಳ್ತೀನಿ ಆಮೇಲೆ ನಿಮ್ಮ ಊರಂದು ನಿಮ್ಗೆ ಏನು ನೀವು ಕೆಲಸ ಮಾಡಿದ್ರು ನಿಮ್ಗೆ ಕೂಲಿ ಪಾವತಿ ಆಗಿಲ್ಲ ಆ ಕಡೆ ಏನಾಯ್ತು ನಾವು ಪ್ರೊಸೀಡಿಂಗ್ ಮಾಡ್ಕೊತೀವಿ ಇಲ್ಲ ತಾತ ಮೊದಲ ಎಷ್ಟು ಕೆಲಸ ಆಗ್ಯಾವ ಏನಾಗ್ಯಾವ ಕೇಳು ಆ ಕೆಲಸ ನೀವು ಮಾಡಿದೆ ಇಲ್ಲ ಹೇಳು ಆಮೇಲೆ ಅವು ಕೆಲಸ ಆಗಿಲ್ಲ ಹೇಳು ನಾ ಫಸ್ಟ್ ಹೇಳ್ತೀನಿ ಫಸ್ಟ್ ನಾ ಹೇಳ್ತೀನಿ ಕೂಲಿ ಎಷ್ಟು ಹೇಳ್ರಿ ಒಂದಿನ ಕೂಲಿ ಅದ 349 ಈ ಸರ್ತಿ ಇದ್ದು 349 ಹೆಚ್ಚಿಗೆ ಈ ಮನೆ ಯುಗಾದಿ ಐತಲ್ಲ ಯುಗಾದಿ 349 ಅದಕ್ಕಿಂತ ಮುಂಚೆ 316 ನಿಮಗ ಕೂಲಿ ಕಾರ್ಮಿಕರಿಗೆ ಏನೇನು ಹಕ್ಕುಗಳದಾವ ಉದ್ಯೋಗ ಚೀಟಿ ಪಡ್ಕೊಳ್ಳೋದು ನಿಮ್ಮ ಹಕ್ಕು ನೀವು ಗ್ರಾಮ ಪಂಚಾಯತಿ ಬಂದು ನೀವು ಕೆಲಸ ಮಾಡ್ತೀನಿ ಅಂದ್ರೆ ಏನ್ ಬೇಕು ಮೊದಲು ಜಾಬ್ ಕಾರ್ಡ್ ಬೇಕಲ್ಲ ಜಾಬ್ ಕಾರ್ಡ್ ಬೇಕಂದ್ರೆ ನೀವು ಪಂಚಾಯತಿ ಬಂದು ಫಾರ್ಮ್ ನಂಬರ್ 6 ಅಂತ ಇರ್ತದ ಅದ್ರ ತುಂಬಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕೊಟ್ಟ ಮೇಲೆ ಅವ್ರು ನಿಮಗ ಕೆಲಸನೂ ಕೊಡ್ತಾರೆ ಆಗ ಈ ದಿನ ಕೆಲಸ ಆದ ಬರ್ರಿ ಅಂತೇಳಿ ಸಾರ್ವಜನಿಕರು ನೋಟಿಸ್ ಬೋರ್ಡ್ ಹಾಕಿದಾಗ ನೀವು ಒಂದು ಏನ್ ಮಾಡ್ಬೇಕು ಕೆಲಸ ಪಡ್ಕೋಬೇಕು ಅದು ನಿಮ್ದು ಹಕ್ಕದ ಉದ್ಯೋಗ ಚೀಟಿ ತಗೊಳ್ಳೋದು ನಿಮ್ಮ ಹಕ್ಕು ಜಾಬ್ ಕಾರ್ಡ್ ಎಲ್ಲ ಮೇಲೆ ಬೋರ್ಡ್ ಹಚ್ಚಿದಾಗ ನೋಡಿಗೆ ಬರ್ಬೇಕು ಹೋಗ್ಬೇಕು ಅಂದ್ರೆ ನೀವು ಕೆಲಸ ಮಾಡೋದು ಅಲ್ಲೇ ಕುಂದ್ರು ಮತ್ತೆ ಆಮೇಲೆ ಬೇಡಿಕೆ ಪ್ರಕಾರ 15 ದಿನಗಳೊಳಗಾಗಿ ನೀವು ಕೆಲಸ ಪಡ್ಕೋಬೇಕು ಅನ್ನೋದು ಅಂದ್ರೆ 6 ಕೊಟ್ಟನಲ್ಲಿ ನಿಮ್ಗೆ 15 ದಿನದೊಳಗೆ ಕೆಲಸ ಕೊಡ್ಬೇಕು ಅನ್ನೋದಲ್ಲ ಅದು ಕೇಳಕ್ಕೆ ನಿಮ್ಗೆ ಅವ್ರು ಕೇಳಿದ್ರೆ ಏನಂತಾರೆ ಸರ್ ಮೇಡಮ್ ನಮ್ಗೆ ಎಣ್ಣೆ ಹಾಕಿಲ್ಲ ಈ ಸಲ ಹೊಡ್ರಿ ಮುಂದಿನ ಸಲ ಹಾಕ್ತೀರಿ ಅಂತಾರೆ ನಾವು 1 ವರ್ಷ ಎಣ್ಣೆ ಹಾಕಿಲ್ಲ ನನಗೆ ನಮ್ಮ ಪಂಚಾಯತಿ ಕೇಳಿ ಜಾಬ್ ಕಾರ್ಡ್ ಹೋದ್ರೆ ಹಾಕಿದ್ರು 3 ಸಲ ಕೊಟ್ಟಿರಿ ನಮ್ಮ ಕೂಲಿಕಾರರಿಗೆ ಈ ವರ್ಷ ಹೋಗಿ ಬಿಟ್ಟು ನಮ್ಗೆ ಎಣ್ಣೆ ನಂಬರ್ ಹಾಕ್ಲಿಲ್ರಿ ಯಾರಿಗೆ ಏನದ ನೋಡಮ್ರಿ ಮಾತಾಡಮ್ರಿ ನಾವ್ ಯಾಕೆ ಕಳ್ಸಮ್ರಿ ಬರ್ರಿ ಅಂತ ಹೇಳಿ ನಾವು ಇವತ್ತು ಆಪರೇಟರ್ ಆಬ್ಸೆಂಟ್ ಅನ್ನಂತೆ ನಾ ಲೆಟರ್ ಕೊಡ್ತೀನಿ ಅವ್ರು ಬರ್ಬೇಕಾಗಿತ್ತು ಬಂದಿಲ್ಲ ನಾನಲ್ಲ ಯಾರಿಗೂ ಸಂಬಂಧ ಇಲ್ಲ ಕೇಳಕ್ ಬಂದಿದ್ದೀವಿ ಫೋನ್ ಮಾಡಿದ್ರೆ ನಮ್ದು ಶಿರ್ಸಿ ಹೊಂಟಿನ್ರಿ ಸೋಮವಾರ ಬರ್ತಾನೆ ನಾವು ಫೋಟೋ ತೆಗೆದಿಲ್ಲ ಕೆಲಸ ಮಾಡಿದ್ಮೇಲೆ ನೀವು ಪಗಾರ ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡಿಗೆ ವರ್ಷದಾಗ ಒಂದು ರೇಷನ್ ಕಾರ್ಡ್ ಒಂದು ಜಾಬ್ ಕಾರ್ಡಿಗೆ ಒಂದು 25 ದಿನ ಅಂದ್ರೆ ಬರೀ 300 ರೂಪಾಯಿ ಬಂದ್ಬಿಟ್ಟವ್ರಿ ಅವು ಇದಕ್ಕೂ ಬಂದಿಲ್ಲ ಡಿವೈಡ್ ಮಾಡ್ಕೊಂಡ್ಮೇಲೆ ಏನಾಯ್ತು ಅದು ಬಿಲ್ ಮಾಡ್ಲಿಕ್ಕೂ ಬರಲಿಲ್ಲ ಡಿಸ್ಪ್ಯೂಟ್ ಮಾಡ್ಲಿಕ್ಕೂ ಬರಲಿಲ್ಲ ಅವಾಗ ಏನು ಮಾಡಂಗಿಲ್ಲ ನೀತಿ ಸಂಹಿತೆ ಜಾರಿಗೆ ಆದ ಕರೆಕ್ಟ್ ಕೆಲಸ ಮಾಡುವಾಗನೇ ಸಿಕ್ಕಾಪಟ್ಟೆ ಒಂದಿಷ್ಟು ಕ್ರಿಯೇಟ್ ಮಾಡಿಬಿಟ್ರು ಹೊರಗಿಂದ ಮೊದಲು ಆಮೇಲೆ ಒಬ್ಬೊಬ್ರು ಏನ್ ಮಾಡ್ಬಿಟ್ರ ಎಡಿಟ್ ಮಾಡ್ಕೋಬೇಕು ಜಾಬ್ ಕಾರ್ಡ್ ಏನ್ ಮಾಡ್ಬಿಟ್ರ ಡಿಲ್ಟ್ ಮಾಡಿಸ್ಯಾರ ಡಿಲ್ಟ್ ಮಾಡಿ ಮತ್ತೊಂದು ಜಾಬ್ ಕಾರ್ಡ್ ಜನರೇಟ್ ಮಾಡ್ಯಾರ ಅದು ಫ್ರಿಜ್ ಆಗೋದು ತೇರಿಲ್ಲ ಅದೇನ್ ಹೇಳ್ತಾ ಆಧಾರ್ ಕಾರ್ಡ್ ಇದಕ್ಕೆ ಲಿಂಕ್ ಅದ ಅದು ಅಲ್ಲಿಂದ ಚೇಂಜ್ ಆಗಬೇಕಾಗಿತ್ತು ಇವ್ರು ಜನರೇಟರ್ ಮಾಡ್ಯಾರ ಹೊಸರು ಆದ್ರೆ ಫ್ರಿಜ್ ಆಗೋದು ಇರಲಿಲ್ಲ ಈಗ ನೀತಿ ಸಂಹಿತೆ ಆದ್ಮೇಲೆ ಆಗ್ಯಾದ್ರೆ ಮಾಡ್ಕೋಬೇಕು ಅಷ್ಟೇ ಅವಾಗ ಆಗಿದ್ದು ಅವ್ರನ್ನು ಸರ್ನು ಅವ್ರು ರಾಜಸ್ಥಾಗಿದ್ರು ಅವಾಗ ಮಾಡೇ ಸಿಒ ಸರಿ ಹೇಳಪ್ಪ ಹೋಯ್ ಬಾ ಆತ ತೊಗೊಂಡ್ಬಿಡು ಇವ್ರು ಕೊಡೋದೇ ಯಾವುದು ಅಷ್ಟು ಕಾಸಿದ್ರೆ 2 ವಾರ ಕೊಡ್ತಾರೆ
ಆಮೇಲೆ ಮತ್ತೆ ಮಕ್ಕಳಿಗೆ ನಾವು ಶಾಲೆಗೆ ನೆಲಗರ ಮಾಡ್ಕೊಡ್ಬೋದು. ಅದು ಮಾಡ್ತಾರೆ ಸರ ಕುಡಿಯೋ ನೀರು ಆಮೇಲೆ ನೆರಳಿನ ವ್ಯವಸ್ಥೆ ಮತ್ತೆ ಆ ಮಕ್ಕಳಿಗೆ ಅಂದ್ರೆ ಬಾಳೆಹಣ್ಣು ನಾನೆಲ್ಲ ಇಲ್ಲಿ ಆಲ್ರೆಡಿ ಕೇಳಿವಿ ಕುಡಿಯೋ ನೀರಿನಾಗ್ಲಿ ನೆರಳಿನ ವ್ಯವಸ್ಥೆ ಆಗಲಿ ಪ್ರಥಮ ಚಿಕಿತ್ಸೆ ಆಗಲಿ ನಿಮ್ಮ ಮಕ್ಕಳಿಗೆ ನೋಡ್ಕೊಳ್ಳೋಕೆ ಬಾಳೆಹಣ್ಣು ಅಷ್ಟು ಮಾಡೋದಲ್ಲ ಮಾಡ್ಕೊಳ್ತೀವಿ ನಾವು ಹೇಳ್ತೀನಿ ಕೇಳ್ರಿ ಆಮೇಲೆ ಮತ್ತೆ ಊರಾಗ ಈ ಥರ ವ್ಯವಸ್ಥೆ ಆಗುತ್ತೆ ನಾವು ಹೇಳ್ತೀವಿ ಬಟ್ ನೀವು ನೀರು ಮಾತಾಡ